ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೇಗಿತ್ತು ದರ್ಶನ್ ಸರ್ ಜೊತೆ ಜರ್ನಿ ಹೇಗಿತ್ತು? ನೀವು ಕಂಡಂತೆ ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ಮಾತುಗಳಿದಾವೆ ಅಂತ ಹೇಳಿ. ನಾನು ಇಷ್ಟು ದಿನ ಯಾವುದೇ ಇಂಟರ್ವ್ಯೂನಲ್ಲಿ ಬಂದ್ರೂ ನಾನು ದರ್ಶನ್ ಸರ್ ಬಗ್ಗೆ ಜಾಸ್ತಿ ಮಾತಾಡ್ತಿರಲಿಲ್ಲ. ಬಿಕಾಸ್ ನಾನು ಏನೋ ಹೇಳೋದು ಅದು ಅವ್ರಿಗೆ ನೆಗೆಟಿವ್ ಆಗಿ ಬೇರೆ ಕಡೆ ಯೂಸ್ ಆಗೋದು ನನಗಿಷ್ಟ ಇಲ್ಲ. ಬಿಕಾಸ್ ಆಫ್ ಮೀ ಇವಾಗ ಸಿಚುವೇಶನ್ ಗೊತ್ತು ನಿಮಗೆ, ಲೀಗಲ್ ಇಶ್ಯೂಸ್ ಇದೆ. ನಾನು ಅಲ್ಲೇನೋ ಇತ್ತು, ಇಲ್ಲೇನೋ ಇತ್ತು, ಅಲ್ಲೇನೋ ಆಯಿತು ಅಂಥೇಳಿ ಅದನ್ನು ಬೇರೆ ರೀತಿ ಯೂಸ್ ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗೋದು, ತಪ್ಪಾಗೋದು ನನಗಿಷ್ಟ ಇಲ್ಲ. ಸೊ ಐ ನೆವರ್ ಕಮೆಂಟ್ ಅಬೌಟ್ ನಂದು ಅವ್ರದ್ದು ಇನ್ನೊಂದು ಮತ್ತೊಂದು ಅಂತ ನಾನು ಯಾವತ್ತೂ ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ, ಹೇಳೋದಕ್ಕೂ ಹೋಗೋದಿಲ್ಲ. ಅದನ್ನು ಜನರೇನು ಅಂದ್ಕೊತಾರೆ, ಈ ಥರ ಇರೋದಕ್ಕೆ ಇವ್ರ ಬಗ್ಗೆ ಮಾತಾಡೋದಿಲ್ಲ, ಏನೂ ಹೇಳ್ತಿಲ್ಲ, ಬರೀ ನೆಗೆಟಿವ್ ಅದು ಇದು ಅಂತಂತಾರೆ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಐ ಡೋಂಟ್ ವಾಂಟ್ ಟು ಬಿ ಅ ಟ್ರಬಲ್ ಟು ಎನಿ ಒನ್. ಸಿನಿಮಾ ನಡೆಯುವಾಗ ಇಟ್ ವಾಸ್ ಪ್ಯೂರ್ಲಿ ಪ್ರೊಫೆಷನ್. ಅವ್ರು ಬರ್ತಿದ್ರು, ಸರ್ ಸೆಟ್ಟಿಗೆ ಬರ್ತಿದ್ರು, ನಾನು ಹೋಗ್ತಿದ್ದೆ. ನಮ್ಮ ಸೀನ್ ಇದ್ದರೆ ಮಾತ್ರ ಮುಖಾಮುಖಿ ಭೇಟಿ ಆಗ್ತಿತ್ತು. ಇಲ್ಲ ಅಂತಂದರೆ ನಮ್ಮ ಜಾಗದಲ್ಲಿ ನಾವು ಇರ್ತಿದ್ವಿ. ಆ್ಯಂಡ್ ಆಲ್ಸೋ ನಾನು ನೋಡಿರೋ ಪ್ರಕಾರ ದರ್ಶನ್ ಸರ್ ಯಾರೇ ಹೋಗಿ ಹಿಂಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಬಗ್ಗೆ ಅವ್ರಿಗಿಂತ ಕೆಳಗೆ ಬಗ್ಗೆ ಶೇಕ್ ಹ್ಯಾಂಡ್ ಮಾಡೋವಂಥ ವ್ಯಕ್ತಿ. ಆ ವ್ಯಕ್ತಿತ್ವ ನಾನು ನೋಡಿದ್ದೀನಿ. ನಾನು ಏನು ನೋಡಿದ್ದೀನಿ, ಏನು ನಡೆದಿದೆ ಅದನ್ನು ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ. ಆ್ಯಂಡ್ ಯಾರು ಕ್ಲೋಸ್ ಇದ್ದಾರೆ ನಿಮಗೆ, ಅವ್ರ ಬಗ್ಗೆ ನೀವು ಮಾತಾಡೋದಕ್ಕೆ ಸಾಧ್ಯ. ನಾನು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಅದೇ ಹೇಳಿದೆ, ಅಷ್ಟು ಒಡನಾಟ ಇಲ್ಲ ನನಗೆ ಅವ್ರಿಗೆ ಅಂತ. ಇಲ್ಲದೇ ಇದ್ದಾಗ ನಾನು ಹೆಂಗೆ ಹೇಳಿ, ಸುಮ್ಮನೆ ನನಗೆ ಇಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಹೇಳೋದಕ್ಕೆ ನನಗೆ ಬರೋದಿಲ್ಲ ನನಗೆ. ಆ್ಯಂಡ್ ನನಗೇನು ನನ್ನ ಜೊತೆಯಲ್ಲಿ ಏನು ನಡೆದಿದೆಯೋ ಅಷ್ಟು ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ. ಹಾಗಂತ ಅವರು ನೆಗೆಟಿವು, ಇನ್ನೊಬ್ರು ಪಾಸಿಟಿವು, ಇನ್ನೊಂದು ಮತ್ತೊಂದು ಆ ಕಂಪ್ಯಾರಿಸನೇ ಇಲ್ಲ. ಎರಡು ಬೇರೆ ಬೇರೆ ವ್ಯಕ್ತಿತ್ವಗಳು, ಎರಡು ಬೇರೆ ಬೇರೆ ಜಾಗದಲ್ಲಿರುವಂಥವ್ರು. ಒಬ್ಬರಿಗೆ ನಾನು ತುಂಬ ಕ್ಲೋಸು, ಇನ್ನೊಬ್ಬರಿಗೆ ನಾನು ಪ್ರೊಫೆಷ್ನಲಿ ಕ್ಲೋಸು, ಅಷ್ಟೇ. ದಿಸ್ ಈಸ್ ವಾಟ್ ದ ಕ್ಲಾರಿಟಿ ಐ ವಾಂಟ್ ಟು ಗಿವ್. ಮತ್ತೆ ಬಂದು ನನ್ನ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡೋದು, ಇದು ಯಾರು ದರ್ಶನ್ ಸರ್ ಫ್ಯಾನ್ಸ್ ಮಾಡ್ತಿಲ್ಲ, ಸುದೀಪ್ ಸರ್ ಫ್ಯಾನ್ಸ್ ಮಾಡ್ತಿಲ್ಲ, ಮಧ್ಯದಲ್ಲಿ ಬೆಂಕಿ ಹಚ್ಚೋರು ಮಾಡ್ತಿರೋದು. ಆ್ಯಂಡ್ ಐ ಡೋಂಟ್ ಕೇರ್ ಅಬೌಟ್ ಇಟ್. ಮಾಡಿದಷ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ತಿಂಗಳ ಕೊನೆಯಲ್ಲಿ 30 ಡೇಸ್ ವ್ಯೂಸ್ ಅಂತ ನೋಡಿದಾಗ 32 ಮಿಲಿಯನು 40 ಮಿಲಿಯನ್ ಅಂತ ಬರುತ್ತೆ. ಅದು ನನ್ನ ಮಾರ್ಕೆಟಿಂಗ್ ಟೀಮ್ ತೊಗೊಂಡೋಗಿ ಮಾರ್ಕೆಟಿಂಗ್ ಮಾಡ್ತಾರೆ. ನನಗೆ ಇನ್ನೂ ಜಾಸ್ತಿ ಪ್ರಮೋಷನ್ಸ್ ಬರುತ್ತೆ, ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ. ಸೊ ಅದು ನಂಗೆ ಕಂಪ್ಲೇಂಟೇ ಇಲ್ಲ, ಇನ್ನೂ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಐ ಡೋಂಟ್ ಕೇರ್ ಅಬೌಟ್ ಇಟ್. ಎಸ್, ಬಿಗ್ ಬಾಸ್ ಮನೆಯಿಂದ ಬಂದ್ರಿ ಹೊರಗಡೆ. ಈಗ ಪ್ರೆಸೆಂಟ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಏನು ಅನಿಸುತ್ತೆ ಬಿಗ್ ಬಾಸ್ ನೋಡಿದ್ರೆ? ಯಾರು ಇಷ್ಟ ಆಗ್ತಿದ್ದಾರೆ, ಯಾರು ಕಷ್ಟ ಆಗ್ತಿದ್ದಾರೆ ಅಂತೇಳಿ? ಬಿಗ್ ಬಾಸು ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಆಗ್ತಿಲ್ಲ ಮ್ಯಾಮ್. ಬಿಕಾಸ್ ಸಿನಿಮಾಗಳು ಪ್ರಮೋಷನ್, ಫ್ಲರ್ಟ್ ಮುಗೀತು, ಇವಾಗ ಡೆವಿಲ್ ಮುಗಿದ ತಕ್ಷಣ ಬಲರಾಮ ಸ್ಟಾರ್ಟ್ ಆಗ್ತಿದೆ, ಬಲರಾಮನ್ ಪ್ರಮೋಷನ್ಸು ಮುಗಿತಾ ಇರೋಂಗೆ BRB, ಇನ್ನೊಂದು ಆರತಿ ಅಂತ ಒಂದು ಮಾಡ್ತೀನಿ, ಜಾಕ್ ಆ್ಯಂಥನಿ ಅಂತ ಒಂದು ಮಾಡ್ತಿದ್ದೀನಿ. ದೆರ್ ಆರ್ 4 ಪ್ರಾಜೆಕ್ಟ್ಸ್ ವಿಚ್ ಇಸ್ ಲೈನ್ಡ್ ಅಪ್. ಈ ಸಂಡೇ ಒಂದು ಪ್ರಾಜೆಕ್ಟ್ ಸೈನ್ ಮಾಡ್ತಾಯಿದ್ದೀನಿ. ಸೊ ಬಿಗ್ ಬಾಸು ವೀಕೆಂಡ್ಸ್ ಮಾತ್ರ ನಾನು ನೋಡ್ತೀನಿ. ಸುದೀಪ್ ಸರ್ ಇರ್ತಾರೆ. ಆ್ಯಂಡ್ ಆ ಜಜ್ಮೆಂಟ್ನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನು ನಡೀತದೆ, ಏನು ನಡೀತಾ ಇಲ್ಲ ಅನ್ನೋದು. ಸೊ ವೀಕೆಂಡ್ಸ್ ನೋಡ್ತಾಯಿದ್ದೀನಿ, ಬಟ್ ಪ್ರತಿದಿನ ಫಾಲೋ ಮಾಡೋದಕ್ಕಾಗ್ತಾಯಿಲ್ಲ. ಐ ಥಿಂಕ್ ತುಂಬ ಸೌಂಡ್ ಮಾಡ್ತಿರೋದು ಗಿಲ್ಲಿ, ನಮ್ಮ ಮಂಗಳೂರು ಹುಡುಗಿ ರಕ್ಷಿತಾ, ಅಶ್ವಿನಿ ಮೇಡಮ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ರಘು ಚೆನ್ನಾಗಿ ಆಡ್ತಾಯಿದ್ದಾರೆ, ಧನು, ಒಂದಷ್ಟು ಜನ ಕಾವ್ಯ, ಇವ್ರದ್ದೆಲ್ಲ ಹೆಸರು ಕೇಳ್ತಾ ಇದ್ದೀನಿ. ಸೊ ಐ ಥಿಂಕ್ ದೇ ಆರ್ ಡೂಯಿಂಗ್ ವೆಲ್.